ಮತ್ತು ಪ್ರಯೋಜನಕರವಾದ ಒಂದು ವಿಶೇಷವಾದ ಕಾರ್ಯ. ಹಾಗಾಗಿ ಇದನ್ನು ಆಯೋಜಿಸಿರುವ ಪ್ರತಿಯೊಬ್ಬರಿಗೂ ನಾವು ವಂದನೆಯನ್ನು ಸಲ್ಲಿಸ್ತೇವೆ. ವಿಶೇಷವಾಗಿ ಫಾದರ್ ಟೆರಿ, we request you to continue this and inspire all your parishioners to participate in this. So it's a great thing that where we read the Bible, where we come to know about the history and the mystery of the Bible. And so therefore I request Terry to see to it that this ministry continues in the parish as well. ಸೊ ಮತ್ತೊಮ್ಮೆ ಎಲ್ಲರಿಗೂ ಮನದಾಳದಿಂದ ಕೃತಜ್ಞತೆಗಳು. ನೀವು ಕೂಡ ಇದರಲ್ಲಿ ಭಕ್ತಿಪೂರ್ವಕವಾಗಿ ಭಾಗವಹಿಸಿ ಇದರ ಮುಖಾಂತರ ನಾವು ಪ್ರತಿ ಬಾರಿ ಬೈಬಲ್ ಅನ್ನು ಓದುವಾಗ ಹೆಚ್ಚಾಗಿ ನಾವು ಯೇಸು ಕ್ರಿಸ್ತರನ್ನು ಅರಿಯುತ್ತೇವೆ. ಹಾಗಾಗಿ ಇದನ್ನು ವಿಶೇಷವಾದ ರೀತಿಯಲ್ಲಿ ಒಂದು ಕಾರ್ಯ ಎಂದು ತೆಗೆದುಕೊಂಡು, ಒಂದು ಜವಾಬ್ದಾರಿ ಎಂದು ತೆಗೆದುಕೊಂಡು ತಪ್ಪದೆ ಫಾದರ್ ಜೀವನ್ ಮತ್ತು ಅನಿತಾ ಡಿಸೋಜಾ ಇವರು ಆಯೋಜಿಸಿರುವ ಈ ಕಾರ್ಯದಲ್ಲಿ ನೀವೆಲ್ಲರೂ ಭಾಗಿಗಳಾಗಿ ಅವರನ್ನು ಪ್ರೋತ್ಸಾಹಿಸಿ ಇದರಲ್ಲಿ ಸಂಪೂರ್ಣವಾಗಿ ಶುದ್ಧ ಮನಸ್ಸಿನಿಂದ ಸಂಪೂರ್ಣವಾದ ಒಂದು ವಿಶ್ವಾಸದಿಂದ ಇದರಲ್ಲಿ ಭಾಗವಹಿಸಿ ಎಂದು ನಾನು ಕೇಳ್ಕೊಳ್ತೇನೆ. ಒನ್ಸ್ ಅಗೇನ್ ಐ ವಿಶ್ ಅನಿತಾ ಅಂಡ್ ಫಾದರ್ ಜೀವನ್ ಆಲ್ ದ ಬೆಸ್ಟ್ ಅಂಡ್ ಮೇ ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಡಿಯರ್ ಬಿಷಪ್. ಎಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದೀರಾ. ರಿಯಲಿ ಸ್ವೀಟ್ ಆಫ್ ಯು ಟು ಜಾಯಿನ್ ಅಂಡ್ ಗಿವ್ ಗಾಡ್ ಮೆಸೇಜ್. ವಂದನೆಗಳು ನಮ್ಮ ಎಲ್ಲರ ಪರವಾಗಿ, ಬೈಬಲ್ ಆಯೋಗದ ಪರವಾಗಿ. ಥ್ಯಾಂಕ್ ಯು ಡಿಯರ್ ಬಿಷಪ್. God bless. And over to Father Jeevan. I also have Brother Nathan with me, so he only does everything. I just come and help. So thanks to Brother Nathan on all our behalf. Over to Father Jeevan. So thank you, Brother Nathan. Thank you. God bless you. Father, you're always welcome. Thank you very much for you. We'll meet. Thank you, Father. Father Jeevan, you can talk. Yeah. ಅತಿ ಪೂಜ್ಯ ವಂದನೀಯ ಸಹಾಯಕ ಧರ್ಮದಕ್ಷರುಗಳಾದ ಅರ್ಗಿರ ಸತೀಶ್ ಕುಮಾರ್ ಅವರಿಗೂ, ನಮ್ಮ ಬೈಬಲ್ ಆಯೋಗದ ವತಿಯಿಂದ ಆಯೋಜಿಸಿರುವ ಈ ಕಾರ್ಯಕ್ರಮವನ್ನ ದೇವರ ಆಶೀರ್ವಾದದಿಂದ ಧರ್ಮಾಧ್ಯಕ್ಷರು ಉದ್ಘಾಟಿಸಿದ್ದಾರೆ ಮತ್ತು ನಮಗೆಲ್ಲರಿಗೂ ಶುಭಾಶಯವನ್ನ ಕೋರಿ ಈ ಕಾರ್ಯಕ್ರಮವು ಸುಗಮವಾಗಿ ಮುನ್ನಡೆಯಲಿಕ್ಕೆ ದೇವರ ಆಶೀರ್ವಾದವನ್ನು ಮತ್ತು ಅವರ ಉತ್ತೇಜನದ ಮಾತಿನೊಂದಿಗೆ ನಮ್ಮೆಲ್ಲರನ್ನು ಹಾರೈಸಿದ್ದಕ್ಕಾಗಿ ಸಹಾಯಕ ಧರ್ಮದಕ್ಷರುಗಳಾದ ಅತಿ ಪೂಜ್ಯ ವಂದನೀಯ ಡಾಕ್ಟರ್ ಆರ್ಗಿರ ಸತೀಶ್ ಕುಮಾರ್ ಅವರಿಗೆ ಬೈಬಲ್ ಆಯೋಗದ ವತಿಯಿಂದ ನನ್ನ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಪವಿತ್ರ ಗ್ರಂಥದ ಪಠಣವು ದೇವರ ಮಕ್ಕಳಾಗಿ ನಾವು ಕಾರ್ಯರೂಪಕ್ಕೆ ತರುವಂತಹ ಒಂದು ಪುಣ್ಯ ಕಾರ್ಯವಾಗಿದೆ. ಮನೆಯಲ್ಲಿ ತಂದೆ ತಾಯಿಯರು ಮಕ್ಕಳಿಗೆ ಮಾತನ್ನು ಕಲಿಸುವುದರ ಮುಖಾಂತರ ತಮ್ಮ ಸಂಬಂಧವನ್ನ ವ್ಯಕ್ತಪಡಿಸುತ್ತಾರೆ. ಸಂಬಂಧವು ಬೆಳೆದುಕೊಳ್ಳುವಂತೆ ಮಕ್ಕಳು ತಂದೆ ತಾಯಿಯರೊಡನೆ, ಮನೆಯವರೊಡನೆ ಮಾತನಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಆ ಮಾತಿನಲ್ಲಿ ಅವರು ಉಪಯೋಗಿಸುವಂತಹ ಶಬ್ದಗಳು ತಿಳಿಯದೆ ಅಥವಾ ಅರಿತು ಅಥವಾ ಅರಿಯದೇ ಇದ್ದರೂ ಕೂಡ ಅದರಲ್ಲಿರುವ ಬಾಂಧವ್ಯವನ್ನ ಅದು ವ್ಯಕ್ತಪಡಿಸ್ತದೆ. ಹೀಗೆ ಈ ಬಾಂಧವ್ಯವನ್ನ ನಾವು ಸಾಧಾರಣ ಜೀವನದಲ್ಲಿ ಅನುಭವಿಸುವಂತೆಯೇ ಅದು ಪ್ರೀತಿಯ ಪತ್ರವನ್ನಾಗಿ ನಾವು ಅದನ್ನು ಮನಗಾಣಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾರೆ. ಹೀಗೆ ಪವಿತ್ರ ಗ್ರಂಥದ ಪಠಣವನ್ನ ಈ ಸಂತ ಪೇತ್ರರ ದೇವಾಲಯ ದೊಡ್ಡಬಳ್ಳಾಪುರ ಅತಿ ವಂದನೆಯ ಗುರುಗಳಾದ ಟೆರಿ ಪ್ರಕಾಶ್ ಇವರ ನೇತೃತ್ವದಲ್ಲಿ ಮತ್ತು ವಿಚಾರಣೆಯ ಭಕ್ತಾದಿಗಳ ಕುಟುಂಬಗಳ ಸಮೇತ ಈ ಕೌಟುಂಬಿಕ ಪವಿತ್ರ ಗ್ರಂಥದ ಪಠಣ ಕಾರ್ಯಕ್ರಮವನ್ನ ಇಂದು ನಾವು ಆರಂಭಿಸಿದ್ದೇವೆ. ಈ ಪವಿತ್ರ ಗ್ರಂಥವನ್ನು ಓದುತ್ತಾ ಹೋಗುವಾಗ ಈ ಪವಿತ್ರ ಗ್ರಂಥವು ನಮ್ಮ ಮತ್ತು ದೇವರ ನಡುವಿರುವ ಸಂಬಂಧವನ್ನ ಗಟ್ಟಿ ಮಾಡುತ್ತದೆ. ಅದೇ ರೀತಿ ದೇವರು ನಮಗೆ ಏನೆಲ್ಲ ವಿಧಿಸಿದ್ದಾರೆ, ಯಾವುದೆಲ್ಲ ವಾಗ್ದಾನಗಳನ್ನ ಮಾಡಿದ್ದಾರೆ, ಯಾವೆಲ್ಲ ಆದೇಶಗಳನ್ನ ನಮ್ಮ ಪರವಾಗಿ ಆದೇಶಿಸಿದ್ದಾರೆ, ಹಾಗೆಯೇ ದೇವರ ಆದೇಶದಂತೆ ನಾವು ಹೇಗೆ ಅವರೊಡನೆ ನಮ್ಮ ಸಂಬಂಧವನ್ನು ಬೆಳೆಸ್ಕೊಳ್ತೇವೆ ಮತ್ತು ನಮ್ಮ ಪರವಾಗಿ ದೇವರು ಯಾವುದೆಲ್ಲ ಕಾರ್ಯಗಳನ್ನು ಮಾಡಿದ್ದಾರೆ ಎಂಬ ಒಂದು ಈ ರಕ್ಷಣೆಯ ಇತಿಹಾಸದ ಅರಿವು ನಮಗೆ ಮೊದಲ ಪುಸ್ತಕದಿಂದ ಕೊನೆಯ ಪುಸ್ತಕದವರೆಗೆ ನೋಡುತ್ತಾ ಓದುತ್ತಾ ಅದರ ಒಂದು ಅರಿವನ್ನ ನಮಗೆ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಈ ಆದಿಕಾಂಡದ ಉಗಮದೊಂದಿಗೆ ಪ್ರಕಟಣ ಗ್ರಂಥದ ಹೊಸ ಸೃಷ್ಟಿಯೊಂದಿಗೆ ಈ ದೇವರ ವಾಕ್ಯವು ಸಂಪೂರ್ಣತೆಯೆಡೆಗೆ
ಅದು ಚಲಿಸುತ್ತಾ ಹೋಗ್ತದೆ ಸಂಪೂರ್ಣತೆಯ ಕಡೆಗೆ. ಆಂಗ್ಲ ಭಾಷೆಯಲ್ಲಿ ಅದನ್ನ ಫುಲ್ಫಿಲ್ಮೆಂಟ್ ಅಂತ ಹೇಳ್ತೇವೆ. ಈ ಸಂಪೂರ್ಣತೆಯ ಕಡೆಗೆ ಮತ್ತು ಆ ವಾಗ್ದಾನದ ನೆರವೇರುವಿಕೆಯ ಕಡೆಗೆ ಈ ರಕ್ಷಣಾ ಇತಿಹಾಸವನ್ನು ನಾವು ಗಮನದಲ್ಲಿಟ್ಟು ನೋಡ್ಬೇಕಾಗ್ತದೆ. ಹೀಗೆ ಪ್ರತಿಯೊಂದು ವಿಷಯಗಳನ್ನ ನಾವು ಗಮನಿಸುವಾಗ, ಈ ಪವಿತ್ರ ಗ್ರಂಥದ ಪಠಣ ಮಾಡುವಾಗ ಕೆಲವೊಂದು ವಿಷಯಗಳನ್ನ ನಾವು ನೇರವಾಗಿ ಅರ್ಥ ಮಾಡ್ಕೊಳ್ತೇವೆ. ಇನ್ನು ಕೆಲವು ವಿಷಯಗಳನ್ನ ನಾವು ವಿಮರ್ಶೆ ಮಾಡುತ್ತಾ, ಅರ್ಥೈಸ್ತಾ, ಧ್ಯಾನ ಮಾಡುತ್ತಾ, ಹೆಚ್ಚಿನ ವಿವರಗಳನ್ನು ತಿಳಿದರ ಮುಖಾಂತರ ಅವುಗಳ ಅರಿವು ನಮಗೆ ಆಗ್ತದೆ. ಆದ್ದರಿಂದ ಪವಿತ್ರ ಗ್ರಂಥದ ಪಠಣವನ್ನ ಮಾಡುವಾಗ ಮೊಟ್ಟ ಮೊದಲಿಗೆ ಮೊದಲ ಅಧ್ಯಾಯದಿಂದ ಪವಿತ್ರ ಗ್ರಂಥದ ಕೊನೆಯ ಅಧ್ಯಾಯವರೆಗೆ ನಾವು ಒಂದು ರೀತಿಯ ಈ ಒಂದು ಪ್ರಯಾಣವನ್ನ ಬೆಳೆಸ್ಕೊಳ್ತೀವಿ. ಒಂದು ಹೊಸ ಜಾಗವನ್ನು ನೋಡ್ಬೇಕಾದ್ರೆ ಅಲ್ಲಿ ಹೇಗೆ ಹೋಗ್ಬೇಕು, ಯಾವ ರೀತಿ ಪ್ರಯಾಣವನ್ನ ಬೆಳೆಸ್ಬೇಕು, ಅಲ್ಲಿ ನಮಗೆ ನೋಡ್ಲಿಕ್ಕೆ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಒಂದು ಪ್ರವಾಸದ ಸ್ಥಳದ ಬಗ್ಗೆ ನಾವು ಅನೇಕ ರೀತಿಯ ಮಾಹಿತಿಗಳನ್ನ ಕ್ರೋಢೀಕರಿಸಿ ನಮಗೆ ಆಗುವಂತ ಅನುಭವವು ಅತ್ಯುತ್ತಮ ಅನುಭವ ಆಗ್ಬೇಕಂತ ಹೇಳಿ ಆಸೆ ಪಡುತ್ತಾ ಅನೇಕ ಮಾಹಿತಿಗಳನ್ನ ಮುಂಚೂಣಿಯಾಗಿ ನಾವು ಏನ್ ಮಾಡ್ತೇವೆ, ಅದೆಲ್ಲವನ್ನು ಕ್ರೋಢೀಕರಿಸಿ ಒಂದು ಉತ್ತಮ ಅನುಭವಕ್ಕಾಗಿ ನಾವು ಆಶಿಸ್ತೇವೆ. ಹಾಗೆಯೇ ಈ ಪವಿತ್ರ ಗ್ರಂಥದ ಅನುಭವ ಕೂಡ ಆಗ್ಬೇಕು. ದಿನನಿತ್ಯಲು 9ರಿಂದ 9ರವರೆಗೆ ರಾತ್ರಿ ನಾವೆಲ್ಲರೂ ಸೇರುವಾಗ ಈ ದಿನ ನನಗೇನು ಅನುಭವ ಆಗ್ತದೆ, ಈ ದಿನ ನಾನು ಯಾವ ರೀತಿಯ ಹೊಸ ಅನುಭವಗಳನ್ನು ಪಡೆಯುತ್ತೇನೆ, ಪವಿತ್ರ ಗ್ರಂಥದ ಪರಿಚಯ ನನಗೆ ಹೇಗೆ ಆಗ್ತದೆ ಎಂಬ ಒಂದು ಕುತೂಹಲವನ್ನ ನಾವು ಸದಾಕಾಲ ಬೆಳೆಸ್ಕೊಳ್ತಾ ಹೋಗ್ಬೇಕು. ಈ ಕುತೂಹಲ ನಮ್ಮಲ್ಲಿ ಇರ್ಬೇಕಂದ್ರೆ ಅದು ನಾವು ಕುಟುಂಬದ ಸಮೇತ ಸೇರಿ ಒಟ್ಟಾಗಿ ಈ ಒಂದು ಪವಿತ್ರ ಕಾರ್ಯದಲ್ಲಿ ಭಾಗವಹಿಸುವಾಗ ಸಂಪೂರ್ಣವಾದಂತ ಒಂದು ಈ ರಕ್ಷಣಾ ಇತಿಹಾಸದ ಪರಿಚಯ ನಮಗಾಗ್ತದೆ. ಆ ಒಂದು ಇತಿಹಾಸದಲ್ಲಿ ನಾವು ಯಾವ ರೀತಿ ಪಾತ್ರ ವಹಿಸಬೇಕು ಮತ್ತು ದೇವರ ಒಂದು ಮಹಿಮೆಯ ಮುಖಾಂತರ, ದೇವರ ಕೃಪಾವರದ ಮುಖಾಂತರ ನಮ್ಮ ಸಹಭಾಗಿತ್ವದ ಅಂಶಗಳು ಯಾವುವು ಎಂಬುದರ ಹೆಚ್ಚಿನ ಅರಿವು ಕೂಡ ನಮಗಾಗ್ತದೆ. ಆದ್ದರಿಂದ ಈ ಬೈಬಲ್ ಆಯೋಗದ ವತಿಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮುಂದುವರಿಸುವಂತೆ ನಿಮ್ಮೆಲ್ಲರಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ಹಾಗೆಯೇ ಈ ಕಾರ್ಯಕ್ರಮವನ್ನು ಆಯೋಜಿಸಲು ನಮಗೆ ಅನುಮತಿ ನೀಡಿದ ವಂದನೆಯ ಸ್ವಾಮಿ ಟೆರಿ ಪ್ರಕಾಶ್ ಇವರಿಗೆ ಬೈಬಲ್ ಆಯೋಗದ ವತಿಯಿಂದ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತೇವೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸೇರಿರುವ ಎಲ್ಲಾ ಕುಟುಂಬದವರಿಗೆ ನಮ್ಮ ಒಂದು ಬೈಬಲ್ ಆಯೋಗದ ವತಿಯಿಂದ ಶುಭಾಶಯಗಳು. ಮತ್ತು ಅದೇ ರೀತಿ ಸದಾಕಾಲ ನಿಮ್ಮ ಪರವಾಗಿ ಇದ್ದು ನಿಮಗೆ ಅನುಕೂಲವಾಗುವಂತೆ ಬೇಕಾದ ಅವಶ್ಯವಾದ ಸಹಾಯವನ್ನ ಒದಗಿಸಿಕೊಡಲು ನಾವು ಸದಾ ಮುಂದಾಗಿರುತ್ತೇವೆ. ನಮ್ಮ ಆಯೋಗದ ವತಿಯಿಂದ ಸಹೋದರಿ ಅನಿತಾ ಮತ್ತು ಸಹೋದರ ಪುಷ್ಪನಾಥನ್ ಇವರಿಬ್ಬರು ಯಾವಾಗಲೂ ದಿನನಿತ್ಯಲೂ ಈ ಒಂದು ತಿಂಗಳ ನಿಮ್ಮೊಡನೆ ಇರ್ತಾರೆ, ನಿಮ್ಮ ಜೊತೆ ಇರ್ತಾರೆ. ನಿಮಗೆ ಬೇಕಾದ ತಾಂತ್ರಿಕ ಆ ಒಂದು ಅನುಕೂಲತೆಯನ್ನು ಮತ್ತು ಸಹಾಯವನ್ನು ಒದಗಿಸಿಕೊಡ್ತಾರೆ. ಪ್ರತಿನಿತ್ಯಲೂ ನಿಮ್ಮೊಂದಿಗೆ ಇದ್ದು ನಿಮಗೆ ಬೇಕಾದ ಮಾರ್ಗದರ್ಶನ ನೀಡ್ತಾರೆ. ಆದ್ದರಿಂದ ಆಯೋಗದ ಪರವಾಗಿ ಅವರನ್ನು ಕೂಡ ನಾನು ಪ್ರಶಂಸಿಸ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸೇರಿರುವ ನಿಮಗೆಲ್ಲರಿಗೂ ನನ್ನ ಶುಭಾಶಯಗಳು ಮತ್ತು ದೇವರ ಆಶೀರ್ವಾದ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಫಾದರ್. ಜೀವನ್ ಅವ್ರ ಫಾದರ್ ಊರಲ್ಲಿಲ್ಲ, ಇಲ್ಲಿಂದನೂ ಸೇರ್ಕೊಂಡು ಮಾತಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ thanks to you, Father. God bless. And we invite Father Terry. Thank you so much for giving us the support, the permission, the blessing. Over to you, Father Terry. Good evening, Father. Good evening, Mrs. Anita and Mr. Nathan and all my parishioners. Thank you, Father. And good evening, dear Bishop. I'm very happy that our parishioners are happy to learn the Bible, read the Bible, and experience and put the Word of God into their lives. And I wish the Bible Commission and all the members and for your support and help us build and help us to grow in the spiritual way. Thank you so much. Thank you, Father Terry. Thank you so much. So ಇವತ್ತು ಶುರು ಮಾಡೋಣ. ಇವತ್ತು ಯಾರು ಓದ್ತೀರಾ? ಎರಡೇ ಅಧ್ಯಾಯ ಓದಿ. ಆದಿಕಾಂಡ ಅಧ್ಯಾಯ 1, ಆದಿಕಾಂಡ ಅಧ್ಯಾಯ 2. ಬೆನ್ಸಿ ಮ್ಯಾಮ್ ರೆಡಿ ಮಾಡಿದ್ದೀರಾ ಲಿಸ್ಟು? ಇವತ್ತು ಓದಿ, ನಾಳೆಯಿಂದ ರೆಡಿ ಮಾಡಿ ಹಾಕಿ. ಡೈಲಿ ನಾಳೆ ಯಾರು ಓದ್ತಾರೆ ಅಂತ ರೆಡಿ ಮಾಡಿ ನನಗೆ ಹೇಳಿ, ನಾನು ಗ್ರೂಪಲ್ಲಿ ಹಾಕ್ತೆ. ಇವತ್ತು ನೀವೇ ಓದಿಮ್ಮ. ಅನ್ಮ್ಯೂಟ್ ಮಾಡಿ, ಮೈಕ್ ಅನ್ಮ್ಯೂಟ್ ಮಾಡಿ ಓದಿ. ಆದಿಯಲ್ಲಿ ಅಧ್ಯಾಯ 1. ಆದಿಕಾಂಡ ಅಧ್ಯಾಯ 1. ಆದಿಕಾಂಡ ಅಧ್ಯಾಯ 1. East of Ashur, the fourth river is the Euphrates. Yahweh God took the man and settled him in the Garden of Eden to cultivate and to care for it. Then Yahweh God gave the man this command: "You are free to eat of all the trees in the garden, but of the tree of the knowledge of good and evil you are not to eat. For the day you eat of that, you are doomed to die.
Yahweh God said, "It is not right that the man should be alone. I shall make him an helper." So from the soil, Yahweh God fashioned all the wild animals and all the birds of heaven. These he brought to the man to see what he would call them. Each one was to bear the name the man would give it. The man gave names to all the cattle, all the birds of heaven, and all the wild animals. But no helper suitable for the man was found for him. Then Yahweh God made the man fall into a deep sleep. And while he was asleep, he took one of his ribs and closed the flesh up again forthwith. Yahweh God fashioned the rib he had taken from the man into a woman and brought her to the man. And the man said, "This is one at last is bone of my bones and flesh of my flesh. She is called woman because she was taken from man. This is why a man leaves his father and mother and becomes attached to his wife, and they become one flesh. Now, both of them were naked, the man and his wife, but they felt no shame before each other." Chapter 2 completed. Thank you so much, Father. Your people are so blessed. Your parish priest himself is doing the reading. God bless. Thank you So so very, much. very true, man. Very true. First time in the history, actually. I was typing that only. First time in the history of The FPB, parish priest we are is having reading. the Father himself reading the Bible. Thank you, Father. You're real inspiration. Praise Everybody will God. stand up to read now. They'll come up and they'll ಎಲ್ಲರೂ ಓದ್ತಾರೆ ಇವಾಗ ನೋಡ್ತಾ ಇರಿ. ನಿಮ್ಮನ್ನು ನೋಡಿ ಎಲ್ಲರೂ ಇನ್ಸ್ಪೈರ್ ಆಗಿದ್ದಾರೆ. ಎಲ್ಲರೂ ಬರ್ತಾರೆ. Thank you, Father. You're real inspiration. Thank you. ಥ್ಯಾಂಕ್ ಯು ಮಕ್ಕಳೇ. ಇವತ್ತು ನಾವು ಓದಿದ ಸಮ್ಮರಿ ಆದಿಕಾಂಡ ಅಧ್ಯಾಯ 1. ದೇವರು 6 ದಿನಗಳಲ್ಲಿ ಸೃಷ್ಟಿಯನ್ನು ನಡೆಸುತ್ತಾರೆ. ಬೆಳಕು, ಆಕಾಶ, ಭೂಮಿ, ಸಸ್ಯ, ನಕ್ಷತ್ರಗಳು, ಪ್ರಾಣಿಗಳು, ಮನುಷ್ಯ ಎಲ್ಲವನ್ನ ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಕ್ರಮನೀತಿ ಆಗಿದೆ. ಮೊದಲು ರೂಪಿಸಿ ದಿನ 1 ರಿಂದ 3 ರೂಪಿಸ್ತಾರೆ. ನಂತರ ತುಂಬಿಸುತ್ತಾರೆ ದಿನ 4 ರಿಂದ 6 ದಿನಗಳು. ದೇವರು ಶೂನ್ಯದಿಂದ ಕ್ರಮವನ್ನ ತರುತ್ತಾರೆ. ಹಾಗಾಗಿ ನಮ್ಗೆ ಸಿಗೋ ಪಾಠ, ದೇವರು ಕ್ರಮಬದ್ಧತೆಯ ಮತ್ತು ಉದ್ದೇಶ ಪೂರ್ಣತೆಯ ದೇವರಾಗಿದ್ದಾರೆ ಅಂತ. God creates the heaven and the earth in 6 days. Everything from light to life he created, culminating in humans made in his own image. So creation wasn't chaotic. It followed a divine design, forming first days 1 to 3 and then filling from days 4 to 6. And God brings order from nothingness. The takeaway for us is God is a God of structure, intention and beauty. Adikanda 2ನೇ ಅಧ್ಯಾಯ, chapter 2 speaks about Garden of Eden and marriage. Genesis 2 gives a closer look at humanity's creation. Adam was formed from the dust, showing humility. Today's gospel also we read about humility, beatitudes, but life entered him only when God breathed into his nostrils. Our souls come directly from God. The Garden of Eden was filled with every tree for food and 2 special trees, the tree of life and tree of knowledge of good and evil. God gave Adam work to tend the garden before they could sin. Hence, showing work is a blessing, not a curse. Eve was made from Adam's rib, not his head or foot or any other portion, but his side by side to walk with him. The first marriage was blessed by God and they became one flesh. Takeaway for us is our identity, breath, our purpose come from God. True relationships are built on unity and walking side by side. The Bible, the first chapter page itself says man and women are equal and he created them equally to be supportive, to be a companion for each other. ಆದಿಕಾಂಡ 2ನೇ ಅಧ್ಯಾಯ ಮಾನವ ಸೃಷ್ಟಿಯ ಆಳವಾದ ಚಿತ್ರವನ್ನ ನೀಡುತ್ತದೆ. ಆದಾಮನು ಧೂಳಿನಿಂದ ಸೃಷ್ಟಿಸಲಾಯಿತು. ವಿನಯದ ಸಂಕೇತ ಇಲ್ಲಿ ನೋಡ್ತೇವೆ. ಆದರೆ ಜೀವವು ದೇವರು ಅವನ ಮೂಗಿನೊಳಗೆ ಉಸಿರೇಸಿದಾಗ ಮಾತ್ರ ಬಂದಿತು. ನಮ್ಮ ಆತ್ಮವು ದೇವರಿಂದಲೇ ಬರುತ್ತದೆ. ಏದೇನ್ ತೋಟದಲ್ಲಿ ಎಲ್ಲಾ ಆಹಾರದ ಮರಗಳಿದ್ದವು, ಆದರೆ 2 ವಿಶೇಷ ಮರಗಳು ಕೂಡ ಇದ್ದವು, ಜೀವ ವೃಕ್ಷ ಮರ ಮತ್ತು ಒಳ್ಳೆಯದು ಕೆಟ್ಟದ್ದು ತಿಳಿಯುವ ವೃಕ್ಷ. ಪಾಪ ಬರುವ ಮೊದಲು ದೇವರು ಆದಾಮನಿಗೆ ತೋಟವನ್ನ ಬೆಳೆಸುವ ಕೆಲಸವನ್ನ ನೀಡಿದರು. ಕೆಲಸವು ಶಾಪವಾಗಿರಲಿಲ್ಲ, ಆಶೀರ್ವಾದವಾಗಿತ್ತು. ಹವೆಯನ್ನು ಆದಾಮನು ಎಲುಬಿನಿಂದ ಸೃಷ್ಟಿಸಿದರು, ತಲೆಯಿಂದಲೋ ಕಾಲಿಂದನೋ ಅಲ್ಲ, ಆದರೆ ಪಕ್ಕದಿಂದ ಇದು ಸಹಾಯಾರ್ಥಿಯಾಗಿರಲಿ ಅಂತ ತೋರಿಸುತ್ತದೆ. ದೇವರು ಮೊದಲ ವಿವಾಹವನ್ನ ಆಶೀರ್ವದಿಸಿದರು. ಇಬ್ಬರು ಒಂದೇ ದೇಹವಾದರು. ನಮ್ಗೆ ಸಿಗೋ ಪಾಠ, ನಾವು ಆತ್ಮ, ಉಸಿರು, ಗುರಿ ಎಲ್ಲವೂ ದೇವರಿಂದ ಬರುತ್ತದೆ.
ನಿಜವಾದ ಸಂಬಂಧಗಳು ಏಕತೆ ಮತ್ತು ಪಕ್ಕಪಕ್ಕನೆ ನಡೆಯುವ ಮೂಲಕ ಬಲವಾಗುತ್ತದೆ ಅಂತ. ಆದಿಕಾಂಡ ಅಧ್ಯಾಯ 2 ಮುಗೀತು. ಇವತ್ತು ಜಸ್ಟ್ 2 ಕ್ವೆಶನ್ಸ್ ಕೇಳ್ತೀನಿ. ಆದಿಕಾಂಡ 1ನೇ ಚಾಪ್ಟರ್ ಓಪನ್ ಮಾಡಿ, ಜೆನೆಸಿಸ್ ಚಾಪ್ಟರ್ 1, ಗೋ ಟು ವರ್ಸ್ 3. ಕ್ವೆಶ್ಚನ್ ಇಸ್, ದೇವರು ಮೊದಲನೇ ದಿವಸ ಏನನ್ನ ಕ್ರಿಯೇಟ್ ಮಾಡಿದ್ರು? ವಾಟ್ ಡಿಡ್ ಗಾಡ್ ಕ್ರಿಯೇಟ್ ಆನ್ ದ ಫಸ್ಟ್ ಡೇ? ಪರಲೋಕ Light. ಭೂಲೋಕವನ್ನು ಸೃಷ್ಟಿ Light. ಮಾಡಿದ. ಲೈಟ್. ಅಲ್ಲಿ ವಾಕ್ಯ ಏನ್ ಹೇಳುತ್ತೆ ಹೇಳಿ? 3ನೇ ಅಧ್ಯಾಯ, ಗಾಡ್ ಕ್ರಿಯೇಟೆಡ್ ಲೈಟ್, ಲೆಟ್ ದೇ ಬಿ ಲೈಟ್, ಸೊ ದೇ ವಾಸ್ ಲೈಟ್. 2ನೇ ಅಧ್ಯಾಯ 21 ಇಂದ 22 ವಚನ, ಜೆನೆಸಿಸ್ ಚಾಪ್ಟರ್ 2 ವರ್ಸ್ 21 to 22. ವಾಟ್ ಡಿಡ್ ಗಾಡ್ ಯೂಸ್ ಟು ಕ್ರಿಯೇಟ್ ಈವ್? ಅವ್ವೆಯನ್ನ ಕ್ರಿಯೇಟ್ ಮಾಡಲು ದೇವರು ಏನನ್ನು ಉಪಯೋಗಿಸಿದರು? Rib bone of Adam. Rib. ಕರೆಕ್ಟ್. ಆಮೇಲೆ ನಾನು ಇದೇ ತರ ನಾಳೆನು ಕಂಟಿನ್ಯೂ ಮಾಡೋಣ. ನಾಳೆ ಚಾಪ್ಟರ್ 3 ಇಂದ ಇವಾಗಲೇ ನೀವು ವಾಲಂಟಿಯರ್ ಮಾಡಿ. ನಾಳೆ ಯಾವ ಕುಟುಂಬ ಓದ್ತೀರಾ? ನಿಮ್ಮ ಕುಟುಂಬ ಮೆಂಬರ್ಸ್ನ ಕರ್ಕೊಂಡ್ಬನ್ನಿ, ಜೊತೆಲಿ ಕೂರಿಸಿ ಓದಿ. ನಾಳೆ ಯಾರು ಓದ್ತೀರಾ? ನೀವು ಓದ್ತೀರಾ? ಬಾಬುರಾವ್ ಸರ್ ಅನ್ಮ್ಯೂಟ್ ಮಾಡಿ ಮೈಕ್. ಓಕೆ, ಅವ್ರು ರೆಡ್ ಬಟನ್ ಮೇಲೆ ಪ್ರೆಸ್ ಮಾಡಿ. ನೀವು ಕಲ್ತ್ಕೊಳ್ಳಿ ಹೆಂಗೆ ಅನ್ಮ್ಯೂಟ್ ಮಾಡೋದು. ಓಕೆ, ಆ ರೆಡ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಆ ರೆಡ್ ಬಟನ್ ಮೈಕ್ ಮೈಕ್ ಮೇಲೆ ಲೈನ್ ಇದೆ ನೋಡಿ, ಅದನ್ನು ಒತ್ತಿ. ಮೊಬೈಲ್ ಅಲ್ಲಿ ಲೆಫ್ಟ್ ಕಾರ್ನರ್ ಫಸ್ಟ್ ಐಕಾನ್. ಓಕೆ, ನಾನು ಮಾಡ್ತೀನಿ ಬಿಡಿ. ಮಾತಾಡಿ. ಮಾತಾಡಿ. ಓಕೆ, ಸೊ ಬಾಬುರಾವ್ ಫ್ಯಾಮಿಲಿ ಅಂತ ಓಕೆ ಮೇಡಮ್. ನಾಳೆ ಆದಿಕಾಂಡ 3ನೇ Okay, ಅಧ್ಯಾಯದಿಂದ ತುಂಬಾ ಓದಿ. ಥ್ಯಾಂಕ್ಸ್. ನಿಮ್ಗೆ ಟೈರ್ಡ್ ಆದ್ರೆ ಇನ್ನೊಬ್ರು Okay. ಯಾರಾದ್ರೂ ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಡೈಲಿ ಈ Thank ತರ you. Okay, ವಾಲಂಟಿಯರ್ ma'am. ಮಾಡಿ Okay. ಓದಿ. ದೇವರ ಆಶೀರ್ವಾದ ನಮ್ಮಲ್ಲಿರ್ಲಿ. ಓವರ್ ಟು ಫಾದರ್ ಟೆರಿ ಟು ಗಿವ್ ಅಸ್ ಬ್ಲೆಸ್ಸಿಂಗ್. ಓಕೆ. The Lord be with you And and with with your your spirit. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಮ್ಮ ಬೈಬಲ್ ಆಯೋಗ್ಯದ ವತಿಯಲ್ಲಿರುವ ಎಲ್ಲಾ ಸದಸ್ಯರನ್ನು ಆಶ್ವಸಿಸಿ ಕಾಪಾಡಲಿ. ಆಮೇನ್. Amen. ಆಮೇಲೆ Thank you. Thank you so much, Thank Father. you. Thank you, Thank you, Sneh. Father. I think this will be a very beautiful church because Father himself has read today. ಸೊ ಅವರೇ ಓದಿದ್ರಿಂದ ಅವರೇ ಶುರು ಮಾಡಿದ್ದು ತುಂಬಾ ಚೆನ್ನಾಗಿರುತ್ತೆ ಈ ಚರ್ಚ್. ತುಂಬಾ ತುಂಬಾ ಥ್ಯಾಂಕ್ಸ್ ಫಾದರ್. ಥ್ಯಾಂಕ್ ಯು ವೆರಿ ಮಚ್ ಫಾದರ್. ಶುಭರಾತ್ರಿ. ಟೇಕ್ ಕೇರ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಆಲ್. ಗುಡ್ ನೈಟ್. ಸಿ ಆಲ್ Good night, ಟುಮಾರೋ all. 8:55 ಅಲಾರ್ಮ್ ಇಟ್ಕೊಂಡು ಲಾಗಿನ್ ಮಾಡಿ. ಥ್ಯಾಂಕ್ ಯು. Good night. Okay, Good ma'am. night. Good night. Thank you, Bensi. Good night. ಥ್ಯಾಂಕ್ ಯು ಮ್ಯಾಮ್.